ನಮಸ್ಕಾರ. GBS63 ಅಪ್ಡೇಟ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜಾತ್ರೆಯಲ್ಲಿ ಭಕ್ತ ಸಮೂಹಕ್ಕೆ ಅವ್ಯವಸ್ಥೆ ಕಂಡುಬಂದರೆ ಅಧಿಕಾರಿಗಳೇ ನೇರ ಹೊಣೆ. ಶಾಸಕ ಬಿ. ದೇವೇಂದ್ರಪ್ಪ ಎಚ್ಚರಿಕೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯ ಸುದ್ದಿ. ಭರತ ಹುಣ್ಣಿಮೆ ಮತ್ತು ಯುಗಾದಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತ ಸಮೂಹಕ್ಕೆ ಅವ್ಯವಸ್ಥೆ ಕಂಡುಬಂದರೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಶಾಸಕ ಬಿ. ದೇವೇಂದ್ರಪ್ಪ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಮಂಗಳವಾರ ಸಮೀಪದ ಉಚ್ಚಂಗಿ ದುರ್ಗದಲ್ಲಿ ಶಾಸಕ ಬಿ. ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಭರತ ಹುಣ್ಣಿಮೆ ಹಾಗೂ ಯುಗಾದಿ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಹುಣ್ಣಿಮೆ ಮತ್ತು ಜಾತ್ರಾ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಆಗಮಿಸಲಿದ್ದು, ಸುಗಮ ರಸ್ತೆ ಸಂಚಾರ, ವಾಹನ ಪಾರ್ಕಿಂಗ್, ಕುಡಿಯುವ ನೀರು, ಆರೋಗ್ಯ ಸೇವೆ, ಮೂಲಸೌಕರ್ಯ, ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಸಕಲ ಸಿದ್ಧತೆಯೊಂದಿಗೆ ಪ್ರತಿ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ಕರ್ತವ್ಯ ನಿರ್ವಹಿಸದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಾಕೀತು ಮಾಡಿದರು. ಗ್ರಾಮಸ್ಥರ ಬೇಡಿಕೆಯಂತೆ ಗ್ರಾಮದ ಜನಸಂಖ್ಯೆಗೆ ಅನುಗುಣವಾಗಿ 4 ಆರ್ಒ ಘಟಕಗಳ ಅಗತ್ಯವಿದೆ. ಕೇವಲ 2 ಆರ್ಒ ಘಟಕಗಳಿದ್ದು ಶೀಘ್ರದಲ್ಲಿ ದುರಸ್ತಿಗೊಳಿಸಬೇಕು. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಇ ಮಂಜಾ ನಾಯ್ಕ ಅವರಿಗೆ ಜಾತ್ರೆ ವೇಳೆ ಸೂಕ್ತ ವಿದ್ಯುತ್ ಸಂಪರ್ಕ, ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕೆಇಬಿ ಎಡಬ್ಲ್ಯೂ ರೇಣುಕಾರಾಧ್ಯ ಅವರಿಗೆ ಸಾಂಕ್ರಾಮಿಕ ರೋಗ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು. ಪಿಎಚ್ಸಿಯಲ್ಲಿ ವಾರದವರೆಗೆ ವೈದ್ಯ ಡಾ. ಅರವಿಂದ್ ಅವರು ಕಡ್ಡಾಯವಾಗಿ ಪೂರ್ಣಾವಧಿಯಾಗಿ ನಿಯೋಜಿಸಬೇಕು. ಅಂತೆಯೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಒದಗಿಸಬೇಕು ಎಂದು ಟಿಎಚ್ಒ ಡಾ. ಪೃಥ್ವಿ ಪ್ರಯಾಣಿಕರಿಗೆ ಕೊರತೆಯಾಗದಂತೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಓಡಿಸಬೇಕು ಎಂದು ಡಿಟಿಒ ಫಕ್ರುದ್ದೀನ್ ಅವರುಗಳಿಗೆ ಸೂಚಿಸಿದರು. ಜಾತ್ರಾ ವೇಳೆ ದೇವಿ ಸನ್ನಿಧಿಗೆ ಮುಗ್ಧ ವಯೋವೃದ್ಧರು, ಮಹಿಳೆಯರಿಗೆ ತೊಂದರೆಯಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಮನುಕುಲ ತಲೆ ತಗ್ಗಿಸುವ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಜಾಗೃತಿ ಅಗತ್ಯ. ಶಿಕ್ಷಣದಿಂದ ಮಾತ್ರ ಮೌಢ್ಯತೆ, ಕಂದಾಚಾರಗಳಿಗೆ ಮುಕ್ತಿ ಸಿಗಬೇಕು. ವೈಚಾರಿಕತೆ ಸಾರಬೇಕಿದೆ ಎಂದು ಸಿಡಿಪಿಒ ಅಶೋಕ ಅವರಿಗೆ ಸಲಹೆ ನೀಡಿದರು. ಪೊಲೀಸ್ ವೃತ್ತ ನಿರೀಕ್ಷಕ ನಾಗರಾಜ್ ಕಮ್ಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6 ಎಕರೆ ಜಮೀನು ನಿಗದಿಗೊಳಿಸಲಾಗಿದೆ. ಗುಡ್ಡದ ಮೇಲೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶವಿದೆ. ರಾಮಘಟ್ಟ ವೃತ್ತ, ಪಾದಗಟ್ಟೆ ಬಳಿ ಚೆಕ್ಪೋಸ್ಟ್, ದೇವದಾಸಿ ಪದ್ಧತಿಗೆ ಮಹಿಳಾ ಪೊಲೀಸ್ ನಿಯೋಜನೆ, ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆಗಮಿಸುವ ಮಾರ್ಗ ಗುರುತಿಸಲಾಗುವುದು. 2 ಸಿಪಿಐ, 10 ಜನ ಪಿಎಸ್ಐ, 29 ಎಎಸ್ಐ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುವುದು ಎಂದು ಹೇಳಿದರು. ಗ್ರಾಮದ ಮುಖಂಡ ಶಿವಕುಮಾರ ಸ್ವಾಮಿ ಮಾತನಾಡಿ, ಪ್ರತಿ ಹುಣ್ಣಿಮೆಯೂ ಜಾತ್ರೋಪಾದಿಯಲ್ಲಿ ಸಾಗುತ್ತಿದೆ. ಭರತ ಹುಣ್ಣಿಮೆ ತವರು ಹುಣ್ಣಿಮೆಯ ವಿಶೇಷವಾಗಿದೆ. ಶಕ್ತಿ ಯೋಜನೆ ಜಾರಿಗೊಂಡ ನಂತರ ಅಧಿಕ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಭಾಗವಹಿಸುತ್ತಾರೆ. ವಿದ್ಯುತ್, ಕುಡಿಯುವ ನೀರು, ಸ್ಥಳಾವಕಾಶವಿಲ್ಲದೆ ಬಸ್ ನಿಲ್ದಾಣವಿಲ್ಲ ಸೂಕ್ತ ವಾಹನ ಪಾರ್ಕಿಂಗ್, ಆರೋಗ್ಯ ಸೇವೆ, ಸಾರಿಗೆ ಸೌಲಭ್ಯ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಇಒ ಮಲ್ಲಪ್ಪ ಮಾತನಾಡಿ, ಫೆಬ್ರವರಿ 11ರಿಂದ 13ರವರೆಗೆ ಭರತ ಹುಣ್ಣಿಮೆ, ಮಾರ್ಚ್ 29ರಿಂದ 31ರವರೆಗೆ ಯುಗಾದಿ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಚರಂಡಿ ಸ್ವಚ್ಛತೆ, ಆಂಬ್ಯುಲೆನ್ಸ್, ಗುಡ್ಡದ ಮೇಲೆ ತಾತ್ಕಾಲಿಕ ಆಸ್ಪತ್ರೆ, ರಸ್ತೆ ಬೀದಿಗಳ ಸ್ವಚ್ಛತೆ, ಧೂಳು ಬರದಂತೆ ರಸ್ತೆಗಳಿಗೆ ನೀರು ಸಿಂಪಡಣೆ, ಜಾತ್ರೆ ಸಂದರ್ಭದಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಲು ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಮಾಡಿದರು. ಉಪವಿಭಾಗ ಅಧಿಕಾರಿ ಚಿದಾನಂದ ಗುರುಸ್ವಾಮಿ, ಧಾರ್ಮಿಕ ದತ್ತಿ ಇಲಾಖೆ ಎಚ್. ಸವಿತಾ, ತಹಶೀಲ್ದಾರ್ ಗಿರೀಶ್ ಬಾಬು, ತಾಲೂಕ್ ಪಂಚಾಯಿತಿ ಇಒ ಅಪೂರ್ವ ಕುಲಕರ್ಣಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ರಮೇಶ್, ಉಪಾಧ್ಯಕ್ಷೆ ಕೆಂಚಮ್ಮ ಮಡ್ರಹಳ್ಳಿ, ದಾವಣಗೆರೆ ಕೆಎಸ್ಆರ್ಟಿಸಿ ಡಿಟಿಒ ಫಕ್ರುದ್ದೀನ್, ಧಾರ್ಮಿಕ ದತ್ತಿ ಇಲಾಖೆ ಇಒ ಮಲ್ಲಪ್ಪ, ಟಿಎಚ್ಒ ಡಾ. ಪೃಥ್ವಿ, ಸಿಡಿಪಿಒ ಅಶೋಕ, ಪಿಡಿಒ ಪರಮೇಶ್ವರಪ್ಪ,
ಕ್ರೈಮ್ PSI ಜಾತಪ್ಪ, PDO ಪರಮೇಶ್ವರಪ್ಪ, ಮುಖಂಡರಾದ ಶಿವಕುಮಾರ ಸ್ವಾಮಿ, ಗುರುಸಿದ್ದನಗೌಡ, ಹರೀಶ್, B ಮಹೇಶ್ವರಪ್ಪ, ಪಲ್ಲಾಗಟ್ಟೆ ಶೇಖರಪ್ಪ, ಮಂಜಣ್ಣ, ಕೆಂಚಪ್ಪ, ಕುಮಾರ್, ರಮೇಶ್ ಸೇರಿದಂತೆ ಇದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBS 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯ 20 ಜನ ಶಾಸಕರು ಇರ್ತಾರೆ. ಅದರಲ್ಲಿ 15 ಜನ ಶಾಸಕರು, 5 ಜನ ವಿಧಾನ ಪರಿಷತ್ ಸಭೆ, 20 ಜನ ಇರ್ತೀವಿ. ಒಬ್ಬರು ಅಧ್ಯಕ್ಷರು ಇರ್ತಾರೆ. ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಶಾಸಕರು, ಅದಕ್ಕೆ ಅಧ್ಯಕ್ಷರು. ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಮೊನ್ನೆ ಜಗಳೂರಿನಲ್ಲಿ ಇದೇ ದೇವದಾಸಿ ಪದ್ಧತಿ ಬಗ್ಗೆ ಮಾಜಿ ದೇವದಾಸಿಯವರ ಒಂದು ಜಾಗೃತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಈಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬೇಕು. ನಾನು ಆಸ್ತಿಕನೇ, ನಾಸ್ತಿಕ ಅಲ್ಲ. ದೇವರಿದಾನಂತ ನಂಬಿಕೊಂಡಿರೋನು. ಹಾಗಾಗಿ ಎಲ್ಲ ದೇವರಿಂದನೇ ನಡೀತದಂತ ಒಪ್ಕೊಂಡಿರೋನಲ್ಲ. ಆ ರೀತಿಯಲ್ಲಿ ನಾವು ಗಂಭೀರವಾಗಿ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕಾಗ್ತದೆ, ಜಾಗೃತಿ ಮೂಡಿಸ್ಬೇಕಾಗ್ತದೆ. ಅದಕ್ಕೆ ಶಾಶ್ವತವಾದ ಪರಿಹಾರ ಅಂತ ಹೇಳಿದ್ರೆ ಶಿಕ್ಷಣ. ಇಲ್ಲಿ ನಾವು ಶಿಕ್ಷಣ ಮಾಡ್ತಾ ಇದೀವಿ. ಈ ಕಾಲಘಟ್ಟದಲ್ಲಿ ನಾವಿನ್ನು ಬೆತ್ತಲು ಸೇವೆ, ಬೇವಿನ ಸೇವೆ, ಮುಡಿ, ಇನ್ನು ಏನೇನೋ ಒಂದು ಮೂಢನಂಬಿಕೆ ಆಚರಣೆಗಳು ಮಾಡೋಂಥದ್ದು ಎಷ್ಟು ಪ್ರಮಾಣದಲ್ಲಿ ಸರಿ. ಹಾಗಾಗಿ ವೈಚಾರಿಕತೆಯನ್ನು ಬಳಸ್ಕೋಬೇಕಾಗ್ತದೆ. ಒಂದು ದೇವತೆಯ ಒಂದು ಭಯಭಕ್ತಿಯಿಂದ ಯಾವುದೋ ಒಂದು ಇಲ್ಲಿವರೆಗೆ 3 ವರ್ಷ ಇನ್ಸಿಡೆಂಟ್ ಆದ್ರೂ ಒಂದೇ ಒಂದು ಕಳ್ತನ ಪ್ರಕರಣ ವರದಿ ಆಗಿತ್ತು ಸರ್. ಇನ್ನಿದ್ರೆ ಈಗ CDPO ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತೆ ದೇವದಾಸಿ ಇಲಾಖೆ ಜೊತೆ ಸೇರ್ಕೊಂಡ್ರೆ ಇದೊಂದು ದೇವದಾಸಿ ಪದ್ಧತಿ ನಿರ್ಮೂಲನೆ ಸಂಬಂಧಪಟ್ಟ ನಮ್ಮ ಮಹಿಳಾ ಸ್ಟಾಫ್ ಕೊಡೋದಿಲ್ಲ. ಫಸ್ಟ್ ಅವೇರ್ನೆಸ್, ಆಮೇಲೆ ಎಲ್ಲೆಲ್ಲಿ ಆ ಥರ ಆಗ್ತದೆ ಹಾಟ್ಸ್ಪಾಟ್ ಇರ್ತದೆ ಸರ್, ಅಲ್ಲಿ ನಾವು ಹೋಗಿ ಚೆಕ್ ಮಾಡ್ತೀವಿ.